ಮತಗಟ್ಟೆಯಿಂದ 100 ಮೀಟರ್ ಒಳಗೆ ಯಾರು ಮತ ಪ್ರಚಾರ ಮಾಡಬಾರ್ದು, ಗುಂಪು ಕಟ್ಟಿ ನಿಲ್ಲಬಾರ್ದು, ವಾಹನಗಳನ್ನು ನಿಲ್ಲಿಸಬಾರ್ದು ಅಂತ ಚುನಾವಣಾ ಅಧಿಕಾರಿಗಳು ಮತಗಟ್ಟೆಯ ಸಮೀಪದಲ್ಲಿ ಭಿತ್ತಿ ಪತ್ರಗಳನ್ನು ಗೋಡೆಗಳಿಗೆ ಅಂಟಿಸಿರ್ತಾರೆ ಮತ್ತು ಮತದಾರರಲ್ಲಿ ಜಾಗೃತಿ ಮೂಡಿಸ್ತಾರೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿಯ ಹಲಸಹಳ್ಳಿಯಲ್ಲಿ ಹೊಸಕೋಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಹಲಸಹಳ್ಳಿಯಲ್ಲಿ ಮತಗಟ್ಟೆಗೆ 20 ಮೀಟರ್ ಅಂತರದಲ್ಲಿ ಒಂದು ನೀರಿನ ಟ್ಯಾಂಕ್ ಇದ್ದು ಇಲ್ಲಿ ನೂರಾರು ಖಾಲಿ ಬಿಂದಿಗೆಗಳನ್ನು ಇಟ್ಟು ನೀರಿಗಾಗಿ ಕಾಯುವಂಥ ಪರಿಸ್ಥಿತಿ ಉಂಟಾಗಿದೆ. 11 ಗಂಟೆ ಆದರೂ ಮಹಿಳೆಯರು ಮತ ಹಾಕಲಿಕ್ಕೆ ಹೋಗದೆ ನೀರಿಗಾಗಿ ತಮ್ಮ ಸರತಿ ಬರುತ್ತೆ ಅಂತೇಳಿ ಕಾಯ್ತಾ ಇರೋ ದೃಶ್ಯಗಳನ್ನು ನೀವು ಕಾಣ್ತಾ ಇದ್ದೀರಾ. ಎಷ್ಟೊಂದು ಖಾಲಿ ಕೊಡಗಳಿದೆ. ಇತ್ತ ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು, ಪಕ್ಷಗಳು ಎಲ್ಲರೂ ಮತಕ್ಕಾಗಿ ಹಾಹಾಕಾರ ಪಡ್ತಾ ಇದ್ದರೆ, ಈ ಒಂದು ಹಲಸಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಪಡುವಂಥ ಪರಿಸ್ಥಿತಿ ಉಂಟಾಗಿದೆ. ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ಈ ದಿನ ಮತ ಚಲಾವಣೆ ಮಾಡೋದು ಬಿಟ್ಟು ನೀರಿನ ಸರತಿಗಾಗಿ ಇಲ್ಲಿ ಖಾಲಿ ಕೊಡಗಳನ್ನಿಟ್ಟು ಕಾಯ್ತಾ ಇದ್ದಾರೆ. ಅಷ್ಟೋ ಒಂದೆರಡು ಬಿಂದಿಗೆ ನೀರನ್ನು ಮನೆಗೆ ತಗೊಂಡೋಗ್ತಾ ಇರ್ತಕ್ಕಂಥ ದೃಶ್ಯಗಳು ಸಾಮಾನ್ಯ ಆಗಿತ್ತು. ಮಧ್ಯಾಹ್ನವಾದರೂ ಸಹಿತ ಜನಗಳು ಇಲ್ಲಿ ನೀರಿಗಾಗಿ ಕಾಯ್ದು ಕುಳಿತಿರ್ತಕ್ಕಂಥ ದೃಶ್ಯಗಳು ಕಣ್ಣಿಗೆ ಕಾಣಿಸಿತ್ತು. ಈ ಗ್ರಾಮದ ರಾಜಕೀಯ ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ಮತ ಚಲಾವಣೆ ಹಾಕ್ಸೋದಕ್ಕೆ ಗುಂಪು ಕಟ್ಟಿ ಅಲ್ಲಲ್ಲಿ ನಿಂತು ಮತದಾರರನ್ನು ಮತಗಟ್ಟೆಗಳತ್ತ ಕರೆಯುವಲ್ಲಿ ಸಾಹಸ ಮಾಡ್ತಿದ್ರೆ, ಇಲ್ಲಿ ಮಹಿಳೆಯರು ನೀರಿಗಾಗಿ ಮನೆಗೆ ನೀರನ್ನು ತುಂಬಿಸಿಕೊಳ್ಳುವ ಸಾಹಸವನ್ನು ಮಾಡ್ತಾಯಿದ್ರು. ನೋಡಿ, ಈ ಮಹಿಳೆ ನೀರು ಖಾಲಿ ಆಯಿತು ಅಂತ ಖಾಲಿ ಕೊಡಗಳನ್ನು ವಾಪಸ್ ತಗೊಂಡು ಮನೆಗೆ ಹೋಗ್ತಿದ್ದಾರೆ. ನೀರಿಗಾಗಿ ಕಾಯುತ್ತಿರುವ ಮಹಿಳೆಯರನ್ನು ಮಾತನಾಡಿಸಿದಾಗ ಓಟು ಸಂಜೆವರೆಗೂ ಇರುತ್ತೆ, ಆದರೆ ನೀರು ಸಿಗಲ್ಲ, ನೀರು ಸರ್ದಿ ಆಗೋದ ಮೇಲೆ ನೀರು ಆಫ್ ಆದಮೇಲೆ ನೀರು ಬರಲ್ಲ, ಹಂಗಾಗಿ ನೀರು ಹಿಡಿದ ನಂತರ ಆಮೇಲೆ ಓಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾನೇ ಇನ್ನೂ ಬೇಕಾ? ಸಾಲದ ಬೆಳಗ್ಗೆಯಿಂದ ಬಿಟ್ಟಿದ್ದು ಯಾಕಮ್ಮ ಓಟ್ ಹಾಕಿಲ್ಲ? ಇಲ್ಲ ಅದೇ ನೀರು ಸಿಗಲ್ಲ, ಓಟ್ ಸಾಯಂಕಾಲ ಗಂಟೆ ಇರ್ತದೆ, ನೀರು